ಹಲೋ ಗಾಯ್ಸ್, ವೆಲ್ಕಮ್ ಟು ಕಿರಣ್ ವಿತ್ ಮೀ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಬನ್ ಬಟರ್ ಜಾಮ್ ಮೂವಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಮತ್ತು ಈ ಮೂವಿಯಲ್ಲಿ ಯಾವ ಯಾವ ಹೀರೋಗಳು ನಟಿಸಿದ್ದಾರೆ, ಮತ್ತು ಈ ಮೂವಿಯ ಬಜೆಟ್ ಎಷ್ಟಾಗಿದೆ, ಮತ್ತು ಈ ಮೂವಿಯ ಕಲೆಕ್ಷನ್ ಎಷ್ಟಾಗಿದೆ, ಮತ್ತು ಈ ಮೂವಿಯ ಸ್ಟೋರಿ ಹೆಂಗಿದೆ ಅಂತ ಕೂಡ ಈ ವಿಡಿಯೋದಲ್ಲಿ ನೋಡೋಣ ಗೈಸ್. ಈ ಬನ್ ಬಟರ್ ಜಾಮ್ ಮೂವಿಯಲ್ಲಿ ರಾಯ್ಸ್ ಅವರು ಈ ಮೂವಿಯಲ್ಲಿ ನಟಿಸಿದ್ದಾರೆ. ಮತ್ತು ಈ ಮೂವಿಯ ಬಜೆಟ್ ಬಂದು ಸುಮಾರು 10 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಮತ್ತು ಈ ಮೂವಿಯ ಕಲೆಕ್ಷನ್ ನೋಡೋದಾದರೆ ಸುಮಾರು 25 ಕೋಟಿ ಕಲೆಕ್ಷನ್ ಆಗಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಆಗಿ ತಮಿಳಿನಲ್ಲಿ ತೆರೆಗೊಂಡಿದೆ, ಮತ್ತು ತೆಲುಗಿನಲ್ಲಿ ತೆರೆಗೊಂಡಿದೆ, ಮತ್ತು ಮಲಯಾಳಂನಲ್ಲಿ ಕೂಡ ಡಬ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯ ಬನ್ ಬಟರ್ ಜಾಮ್ನಲ್ಲಿ ಸಾಂಗ್ಸ್ಗಳಾಗಿರ್ಬೋದು, ಮತ್ತು ಫೈಟಿಂಗ್ಗಳಾಗಿರ್ಬೋದು, ಡೈಲಾಗ್ಗಳಾಗಿರ್ಬೋದು, ಮತ್ತು ಕಾಮಿಡಿ ಸೀನ್ಸ್ಗಳಾಗಿರ್ಬೋದು, ಎಂಟರ್ಟೈನ್ಮೆಂಟ್ ಫುಲ್ಲು ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ. ಮತ್ತು ಈ ಮೂವಿಯ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ ತೆರೆಗೊಂಡಿದೆ ಅಂತ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಮೂವಿಯಲ್ಲಿ 2ನೇ ಹೀರೋಯಿನ್ ಆಗಿ ಬಂದಿರ್ತಾರಲ್ಲ, ಅವರು ಕೂಡ ಈ ಮೂವಿಯಲ್ಲಿ ನಟಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಮತ್ತು ಈ ಬನ್ ಬಟರ್ ಜಾಮ್ ಮೂವಿಯ ಒನ್ಲೈನ್ ಸ್ಟೋರಿ ನೋಡೋದಾದರೆ, ಈ ಮೂವಿಯಲ್ಲಿ ಒಂದು ಲವರ್ಸ್ ಇರ್ತಾರೆ. ಅಂತಂದರೆ ಆ ಲವರ್ಸ್ಗೆ ಏನು ಮಾಡ್ತಾರೆ ಅಂತಂದರೆ, ಅವ್ಳಿಗೆ ಒಂದು ರೀತಿ ಡೌಟ್ ಬರುತ್ತೆ, ಇವನು ಇನ್ನೊಂದು ಹುಡುಗಿ ಜೊತೆ ಅಫೆನ್ಸ್ ಇಟ್ಕೊಂಡಿದ್ದಾನೆ, ಮತ್ತು ಅವನು ಏನು ಮಾಡ್ತಾ ಇದ್ದಾನೆ, ಅವನು ಎಲ್ಲೇ ಬಂದರೂ ಏನೇ ಮಾಡಿದ್ರು ಅವನಿಗೆ ಒಂದು ಫೋನ್ ಕಾಲ್ ಇರುತ್ತೆ ಗೈಸ್. ಅಂತಂದರೆ ಅವನು ಯಾರ ಜೊತೆನೂ ಕೂಡ ಇರೋಂಗಿಲ್ಲ, ಮತ್ತು ಅವನು ಎಲ್ಲೂ ಕೂಡ ಹೋಗೋಂಗಿಲ್ಲ. ಆ ರೀತಿ ಅವಳಿಗೆ ಅವನು ಪ್ರೆಷರ್ ಆಗ್ತಾ ಇರ್ತಾನೆ. ಅವಾಗೇನಾಗುತ್ತೆ ಅಂತಂದರೆ, ಈ ಹುಡುಗ ಒಂದು ರೀತಿ ಬಲೂನ್ಗೆ ಯಾವ ರೀತಿ ಒಂದು ಪ್ರೆಷರನ್ನು ಕೊಟ್ಟು ಊದಾಗ ಏನಾಗುತ್ತೆ, ಅದು ಡಮ್ಮನಲ್ವ, ಅದೇ ರೀತಿಯಲ್ಲಿ ಇವನು ಏನು ಮಾಡ್ತಾನೆ, ಅವಳಿಗೆ ಒಂದು ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತಾನೆ, ನಾನು ಈ ರೀತಿ ಏನೋ ಮಾಡ್ತಾಯಿಲ್ಲ, ನನಗೆ ಡ್ಯೂಟಿ ಪ್ರೆಷರ್ ಇದೆ, ಹಂಗೆ ಇದೆ ಅಂತ ಹೇಳ್ತಾನೆ. ಮತ್ತು ಏನು ಮಾಡ್ತಾನೆ, ಅಲ್ಲಿ ಒಂದು ಹಲವಾರು ಕಾಮಿಡಿ ಸೀನ್ಸ್ಗಳಾಗ್ತವೆ. ಕಾಮಿಡಿ ಸೀನ್ಸ್ಗಳಾಗಿ ಏನಾಗುತ್ತೆ ಅಂತಂದರೆ, ಇಬ್ಬರ ಮಧ್ಯೆ ಕೂಡ ಸಾಂಗ್ ಆಗುತ್ತೆ. ಸಾಂಗಸ್ ಆಗಿ ಅವರ ಫ್ಯಾಮಿಲಿಗೂ ಕೂಡ ಗೊತ್ತಾಗುತ್ತೆ. ಅವರ ಫ್ಯಾಮಿಲಿಯಲ್ಲೂ ಕೂಡ ಕೊಟ್ಟಾಗ ಏನಾಗುತ್ತೆ, ರಾಯ್ಸ್ ಅವರು ಅವರ ಮನೆಯಲ್ಲಿ ಕೂಡ ಹೇಳ್ತಾರೆ, ನಾನು ಈ ರೀತಿ ಒಂದು ಹುಡುಗಿಯನ್ನು ಕೂಡ ಇಷ್ಟಪಡ್ತಿದ್ದೀನಿ, ನನಗೆ ಅವಳೇ ಬೇಕು ಅಂತ ಕೂಡ ಹೇಳ್ತಾರೆ. ಅವಳೇ ಕೂಡ ಕೇಳಿದಾಗ ಏನಾಗುತ್ತೆ, ಅಲ್ಲಿ ಇನ್ನೊಂದು ಹುಡುಗಿ ಇರ್ತಾರೆ. ಅಂತಾರೆ ಅವಳು ಇವನು ಇಷ್ಟಪಡ್ತಾ ಇರ್ತಾನೆ, ಇವನು ಅವಳನ್ನ ಇಷ್ಟಪಡ್ತಾ ಇರ್ತಾನೆ. ಅವಾಗೇನಾಗುತ್ತೆ, ಅವಳು ಕೂಡ ಅವ್ರ ಮನೆಯಲ್ಲಿ ಕೂಡ ಬಂದು ಹೇಳ್ತಾರೆ, ನಾನು ಈ ರೀತಿ ಇಷ್ಟಪಡ್ತಿದ್ದೀನಿ ಅಂತ ಕೂಡ ಹೇಳ್ತಾರೆ. ಅವಾಗೇನು ಮಾಡ್ತಾರೆ, ಇವರಿಬ್ಬರು ಇಷ್ಟಪಡ್ತಿದ್ದಾರಲ್ಲ, ಅವರಿಬ್ಬರು ಕೂಡ ಒಂದು ಜಗಳವಾಗಿ ಕನ್ವರ್ಟ್ ಮಾಡ್ತಾರೆ. ಅಲ್ಲಿ ಫೈಟಿಂಗಲ್ಲಾಗಿ 2 ಫ್ಯಾಮಿಲಿಗಳಿಗೂ ಕೂಡ ಗೊತ್ತಾಗೇನಾಗುತ್ತೆ ಅಂತಾರೆ, ಆ ಮೂವಿಯ ಒಂದು ಥ್ರಿಲ್ಲಿಂಗ್ ಕೂಡ ಇರುತ್ತೆ ಗೈಸ್. ಮತ್ತು ಈ ಮೂವಿಯು OTT ಆಗಿರ್ಬೋದು, ಮತ್ತು ಹಲವಾರು ಪ್ಲ್ಯಾಟ್ಫಾರ್ಮಲ್ಲಾಗಿರ್ಬೋದು ಮೂವಿಯನ್ನು ಸಖತ್ತಾಗಿ ಕೂಡ ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಮತ್ತು ಈ ಮೂವಿಯಲ್ಲಿ ಡೈಲಾಗ್ಗಳು ಕೂಡ ಸಕ್ಕತ್ತಾಗಿ ಕೂಡ ಕೊಟ್ಟಿದ್ದಾರೆ. ಅಂದರೆ ಒಬ್ಬ ಕಥೆ ನಿರ್ದೇಶಕ ಯಾವ ರೀತಿ ಮೂವಿಯನ್ನು ಬರೀಬೇಕು, ಆ ಮೂವಿಯ ತಕ್ಕಂಗೆ ಯಾವ ರೀತಿ ಒಂದು ಸಿನಿಮಾವನ್ನು ಕೊಡಬೇಕು ಅಂತ ಕೂಡ ಈ ಮೂವಿಯಲ್ಲಿ ಹೇಳಿದ್ದಾರೆ. ಮತ್ತು ಈ ಮೂವಿಯು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿಯಾಗಿ, ಒಂದು ಥ್ರಿಲ್ಲಿಂಗ್ ಮೂವಿಯಾಗಿ, ಕಾಮಿಡಿ ಫನ್ನಿ ಮೂವಿಯಾಗಿ ತೆರೆಗೊಂಡಿದೆ ಅಂತಲೂ ಕೂಡ ಹೇಳ್ಬೋದು ಗೈಸ್. ಇದೇ ರೀತಿ ಮೂವಿ ಅಪ್ಡೇಟ್ಗಾಗಿ ಕಿರಣ್ ವಿತ್ ಮೀ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್.